ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇನ್ನೇನು ಬೇಸಿಗೆ ಕಾಲ ಹತ್ತಿರ ಬರ್ತಾ ಇದೆ. ತಣ್ಣಗಿರೋದು ಏನಾದರೂ ತಿನ್ನಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಮಕ್ಕಳು ಕೂಡ ಮನೆಯಲ್ಲಿ ಐಸ್ ಕ್ರೀಮ್ ಕೊಡಿಸಿ, ಕುಲ್ಫಿ ಕೊಡಿಸಿ ಅಂತ ಕೇಳ್ತಾ ಇರ್ತಾರೆ. ಅದಕ್ಕಾಗಿ ಮನೆಯಲ್ಲಿ ಹೇಗೆ ಕುಲ್ಫಿ ಮಾಡ್ಕೊಳ್ಳೋದು ಅಂತ ನೋಡೋಣ. ಫಸ್ಟ್ ಟೈಮ್ ನನ್ನ ವಿಡಿಯೋಸನ್ನು ಯಾರು ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅರ್ಧ ಲೀಟ್ರಷ್ಟು ಹಾಲು ತೊಗೊಂಡಿದ್ದೀನಿ ನಾನು. ಫುಲ್ ಕ್ರೀಮ್ ಮಿಲ್ಕ್ ಇದು. ಬೆಳಗ್ಗೆ ತೊಗೊಂಡಿರೋದು. ಒಂದು ಸಾರಿ ಕಾಯಿಸಿದ್ದೀನಿ. ಇವಾಗ ಮತ್ತೊಂದು ಸಾರಿ ಕಾಯಿಸ್ತಾ ಇದ್ದೀನಿ. ಚೆನ್ನಾಗಿ ಕುದಿಬೇಕು. ಅದು ಕೆನೆ ಕಟ್ತಾ ಇರುತ್ತೆ. ಅದನ್ನು ಕೈ ಆಡಿಸ್ತಾ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದರಲ್ಲೇ ಚೆನ್ನಾಗಿ ಕುದೀಲಿ ಅದು. ಒಂದು 5 ನಿಮಿಷ ಹಾಗೆ ಕುದಿಸ್ತಾನೇ ಇರಬೇಕು. ಇವಾಗ ಒಂದು ಬೌಲಲ್ಲಿ 1 ಟೀ ಸ್ಪೂನ್ ಆಗೋಷ್ಟು ಕಾರ್ನ್ ಫ್ಲೋರ್ ತೊಗೊಂಡ್ಬಿಟ್ಟು ಅದನ್ನು ನೀರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಗಂಟೆ ಇರದಂತೆ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಕುದೀತಾ ಇರೋ ಹಾಲಿಗೆ ಹಾಕೋಣ. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಅದನ್ನು ಕಾರ್ನ್ ಫ್ಲೋರ್ ಹಾಕೋದ್ರಿಂದ ಹಾಲು ಸ್ವಲ್ಪ ಗಟ್ಟಿಯಾಗಿ ಬರುತ್ತೆ ಅಂತ. ಇವಾಗ ಚೆನ್ನಾಗಿ ಕುದೀತಾ ಇರಬೇಕು. ಅದು ಗಟ್ಟಿಯಾಗ್ತಾ ಬರುತ್ತೆ ಸ್ವಲ್ಪ. 1-2 ನಿಮಿಷ ಕುದಿಸಿದಾದ್ಮೇಲೆ ಇವಾಗ 5 ರೂಪೀದು ಬಾದಾಮ್ದು ಮಿಕ್ಸ್ದು ಪೌಡ್ರದ್ದು ಪಾಕೆಟ್ ಸಿಗುತ್ತೆ. ಅದನ್ನು ಇವಾಗ ಸೇರಿಸ್ತಾ ಇದ್ದೀನಿ ನಾನು. 2 ಪಾಕೆಟನ್ನು ಹಾಕ್ತಾಯಿದ್ದೀನಿ ನಾನು. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದನ್ನು ಗಂಟು ಆಗದೆ ಇರೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇನ್ನೂ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರಲಿ ಅಂತ ಒಂದು 6 ಗೋಡಂಬಿ, 6 ಬಾದಾಮಿ, ಒಂದು 3 ಏಲಕ್ಕಿ ತೊಗೊಂಡ್ಬಿಟ್ಟು ಮಿಕ್ಸಿಯಲ್ಲಿ ತರಿಯಾಗಿ ರುಬ್ಕೊಂಡಿಟ್ಕೊಂಡಿದ್ದೀನಿ. ಇವಾಗ ಅದನ್ನು ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಟೇಸ್ಟ್ ಇನ್ನೂ ಚೆನ್ನಾಗಿ ಬರುತ್ತೆ ಅಂತ ನಾನು ಎಕ್ಸ್ಟ್ರಾ ಹಾಕ್ಕೊಂಡಿದ್ದೀನಿ. ಇವಾಗ ಸ್ವಲ್ಪ ಸಕ್ಕರೆ ಸೇರಿಸೋಣ. ಒಂದು 6 ಸ್ಪೂನಷ್ಟು ನಾನು ಸಕ್ಕರೆ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಒಂದು 5 ನಿಮಿಷ ಹಾಗೆ ಕುದಿಯಲು ಬಿಡೋಣ. ಅದನ್ನು ಈ ಸಮಯದಲ್ಲಿ ತಳ ಹಿಡಿತಾ ಇರುತ್ತೆ. ಹಾಗೆ ಕೈ ಆಡಿಸ್ತಾ ಇರಬೇಕು. ನೋಡಿ ಇಷ್ಟು ತಿಕ್ಕಾಗಿ ಬಂದಿದೆ. ಇವಾಗ ಗ್ಯಾಸ್ ಆಫ್ ಮಾಡಿಬಿಟ್ಟು ಆರಲು ಬಿಡೋಣ. ಇವಾಗ ನೋಡಿ ಆರಿದ ಮೇಲೆ ಇಷ್ಟು ತಿಕ್ಕಾಗಿ ಬಂದಿದೆ. ಮನೆಯಲ್ಲಿರುವಂಥ ಸಣ್ಣ ಸಣ್ಣ ಗ್ಲಾಸ್ ತೆಗೆದುಕೊಂಡಿದ್ದೀನಿ. ಅದಕ್ಕೆ ಇವಾಗ ಹಾಕೋತಾ ಇದ್ದೀನಿ ನಾನು. ಇವಾಗ ಎಲ್ಲದಕ್ಕೂ ಹಾಕ್ಕೊಂಡಾದ್ಮೇಲೆ ಪ್ಲಾಸ್ಟಿಕ್ ಕವರಿಂದ ಈ ಥರ ಅದನ್ನು ಮುಚ್ಚಿಬಿಟ್ಟು ಅದಕ್ಕೆ ರಬ್ಬರ್ ಬ್ಯಾಂಡ್ ಹಾಕಿ ಒಂದು ಮಧ್ಯದಲ್ಲಿ ಹೋಲ್ ಮಾಡಿಕೊಂಡು ಅದಕ್ಕೆ ಸ್ಟಿಕ್ ಇಟ್ಕೋತಾ ಇದ್ದೀನಿ. ಸ್ಟಿಕ್ ಇದು ಕುಲ್ಫಿ ಅಂಗಡಿಯಲ್ಲಿ ಕೇಳಿದರೆ ಕೊಡ್ತಾರೆ. ಇವಾಗ ಎಲ್ಲದಕ್ಕೂ ಕವರ್ ಮಾಡ್ಕೊಂಡಾದ್ಮೇಲೆ ಫ್ರೀಝರಲ್ಲಿಡೋಣ. 8 ಅವರ್ ಆದಮೇಲೆ ನೋಡೋಣ. 8 ಅವರ್ ಆದಮೇಲೆ ಫ್ರೀಝರಿಂದ ತೆಗೆದಿಟ್ಕೊಂಡಿದ್ದೀನಿ. ಇವಾಗ ನೋಡೋಣ ಕುಲ್ಫಿ ಹೇಗೆ ಬಂದಿದೆ ಅಂತ. ಇವಾಗ ಇದನ್ನು ತಣ್ಣೀರಲ್ಲಿ ಸ್ವಲ್ಪ ಇಡೋಣ. 1-2-3 ನಿಮಿಷ ಇಟ್ಟರೆ ಅದು ಈಸಿಯಾಗಿ ತೆಗೀಲಿಕ್ಕೆ ಬರುತ್ತೆ. ಒಂದೊಂದಾಗಿ ತೆಗೆದಿಟ್ಕೋತಾ ಇದ್ದೀನಿ ನಾನು. ತುಂಬ ಚೆನ್ನಾಗಿ ಬಂದಿದೆ.
ಎಕ್ಸ್ಟ್ರಾ ಬಾದಾಮಿ ಮತ್ತು ಗೋಡಂಬಿ ಪೌಡ್ರ್ ಮಾಡಿ ಹಾಕ್ಕೊಂಡಿದ್ನಲ್ಲ, ಟೇಸ್ಟ್ ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ಪಿಸ್ತಾ ಮತ್ತು ಗೋಡಂಬಿದು ತರಿಯಾಗಿರೋದು ಪೌಡ್ರನ್ನು ಅದ್ರ ಮೇಲೆ ಹಾಕೋಣ. ನೋಡೋಕ್ಕೂ ತುಂಬ ಚೆನ್ನಾಗಿರುತ್ತೆ, ತಿನ್ನಲಿಕ್ಕೂ ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ಬಾಯಲ್ಲಿ ಮಧ್ಯ ಮಧ್ಯ ಅದು ಸಿಕ್ಕರೆ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ. ಇವಾಗ ಬೇಸಿಗೆಯಲ್ಲಿ ಕೂಲಾಗಿರೋ ಕುಲ್ಫಿ ರೆಡಿ ಆಯಿತು. ಈ ಥರ ಮಾಡಿಕೊಟ್ರೆ ಮಕ್ಕಳು ದೊಡ್ಡವರು ಕೂಡ ಇಷ್ಟಪಟ್ಟು ತಿಂತಾರೆ. ನೀವು ಈ ಥರ ಮನೆಯಲ್ಲಿ ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.